ಬಿಗ್ ಬಾಸ್ ನೋಡ್ತಾ ಇದ್ದೀರಾ, ಏನ್ ಅನಿಸ್ತಾ ಇದೆ? ಪಾಸಿಟಿವ್ ಆಗಿ ಫಸ್ಟ್ ಗೆ ನಮ್ಗೆ ಕಾಣಿಸ್ಕೊಂಡವರು ಇವಾಗ ನೆಗೆಟಿವ್ ಆಗಿ ಕಾಣಕ್ ಶುರುವಾಗಿದ್ದಾರೆ. ಈ ವರ್ಷ ಬಿಗ್ ಬಾಸ್ ಬೇರೆ ಅಂತ ಅನಿಸ್ತಾ ಇದೆ. ಬಿಗ್ ಬಾಸ್ ಆಕ್ಚುಲಿ ಪರ್ಸನಾಲಿಟಿ ಅಂತ ಒಂದು ಶೋ ಆಗ್ಬೇಕಿತ್ತು, ಬಟ್ ಇದು ವ್ಯಕ್ತಿಗಳ ಮೇಲೆ ಡಿಪೆಂಡ್ ಆಗ್ತಾ ಇದೆ. ಚಾನೆಲ್ ಅವರೇ ಅಶ್ವಿನಿ ಗೌಡ ಅಥವಾ ಧನುಷ್ ಅವ್ರನ್ನ ಹೈಪ್ ಕೊಟ್ಟು ಮಾಡಿಸಬಹುದು ಅಂತ. ಒಂದು ಹೆಣ್ಣು ವಿನ್ ಆಗ್ಬಾರ್ದು, ಪರ್ಸನಾಲಿಟಿ ವಿನ್ ಆಗ್ಬೇಕು. ನಾವು ವುಮೆನ್ ಕಾರ್ಡ್ ಅಥವಾ ಯಾವ್ದನ್ನು ಪ್ಲೇ ಮಾಡಕ್ಕಾಗಲ್ಲ. ವಿನ್ ಆಗ್ತಾರ ಅವರು. ಅಲ್ಲಿರುವಂತವ್ರಿಗೆ ಕಂಪೇರ್ ಮಾಡಿದ್ರೆ ಎಲ್ಲಾದ್ರಲ್ಲೂ ರಾಶಿಕಾ ಬೆಟರ್. ರಾಶಿಕಾಗೆ ಪ್ಲಸ್ ಅವರ ಟಾಸ್ಕ್ ಅಲ್ಲಿ ಅವರ ಆಟದ ರೀತಿ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪಲ್ಲವಿ ಎನ್ ರಾಜ್. ಕನ್ನಡದ ಬಹುದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಮುಗಿಯೋದಕ್ಕೆ ಜಸ್ಟ್ ಫ್ಯೂ ಡೇಸ್ ಅಷ್ಟೇ ಬಾಕಿ ಇರುವಂಥದ್ದು. ಡೇ ಬೈ ಡೇ ಶೋ ಮೇಲೆ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಾ ಇದೆ. ನೀವೆಲ್ಲರೂ ಕೂಡ ನೋಡ್ತಾ ಇದ್ದೀರಾ. ರಿಯಾಲಿಟಿ ಶೋ ವೀಕ್ಷಕರ ಪ್ರಕಾರ ಒಂದಷ್ಟು ಅಭಿಪ್ರಾಯಗಳು ಡೇ ಬೈ ಡೇ ಚೇಂಜಸ್ ಕೂಡ ಆಗ್ತಾ ಇದೆ. ಬಿಗ್ ಬಾಸ್ನಲ್ಲಿ ಕೆಲವೊಬ್ಬರನ್ನ ಈಗ ಪಾಸಿಟಿವ್ ಆಗಿ ತೋರ್ಸಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ, ಹಾಗೆ ಕೆಲವೊಂದು ವ್ಯಕ್ತಿತ್ವವನ್ನು ನೆಗೆಟಿವ್ ಆಗಿ ತೋರ್ಸಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಯಾಕೆ ಎಲ್ಲ ಒಂದಷ್ಟು ಡಿಸ್ಕಷನ್ ಸೋಷಿಯಲ್ ಮೀಡಿಯಾದಲ್ಲಿ ಎವ್ರಿಡೇ ನಡೀತಾ ಇರುತ್ತೆ, ನೀವು ಕೂಡ ನೋಡ್ತಾ ಇರ್ತೀರಾ. ಸೊ ಇನ್ನೇನು ಬಿಗ್ ಬಾಸ್ ಮುಗಿಯೋದಕ್ಕೆ ಬಂದಿದೆ. ಈ ಒಂದು ಬಿಗ್ ಬಾಸ್ ಬಗ್ಗೆ ನಮ್ಮ ಕನ್ನಡ ಪಿಕ್ಚರ್ ನಡೆಸಿದಂತಹ ಓಟ್ ಪೋಲ್ನಲ್ಲಿ ಆಲ್ಮೋಸ್ಟ್ ಗಿಲ್ಲಿ ಅವರ ಬಜಾರ್ ಹೆಚ್ಚಿದೆ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಜೊತೆಗೆ ನನ್ನ ಕೊಲಿಗ್ ಹರ್ಷಿತಾ ಜಾಯ್ನ್ ಆಗಿದ್ದಾರೆ. ಸೊ ನಾವು ವೆಲ್ಕಮ್ ಮಾಡಿ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡೋಣ. ಹಾಯ್ ಹರ್ಷಿತಾ. ಹಾಯ್ ಪಲ್ಲವಿ. ಸೊ ಬಿಗ್ ಬಾಸ್ ನೋಡ್ತಾ ಇದ್ದೀರಾ, ಏನ್ ಅನಿಸ್ತಾ ಇದೆ? ಅಫ್ಕೋರ್ಸ್ ತುಂಬಾ ಚೆನ್ನಾಗಿ ಬರ್ತಾ ಇದೆ, ಬಟ್ ಏನೋ ಒಂದ್ ಕಡೆ ಈ ಟೈಮಲ್ಲಿ ಎಷ್ಟೋ ಜನ ನೆಗೆಟಿವ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ ಅಂತ ಅನಿಸ್ತಾ ಉಂಟು. ಅಂದ್ರೆ ಪಾಸಿಟಿವ್ ಆಗಿ ಫಸ್ಟ್ ಗೆ ನಮ್ಗೆ ಕಾಣಿಸ್ಕೊಂಡವರು ಇವಾಗ ನೆಗೆಟಿವ್ ಆಗಿ ಕಾಣಕ್ ಶುರುವಾಗಿದ್ದಾರೆ. ಸೊ ಒಂದು ರೀತಿ ಬಿಗ್ ಬಾಸ್ ಅನ್ಎಕ್ಸ್ಪೆಕ್ಟೆಡ್ ಅಂತಾನೆ ಹೇಳ್ಬೋದು. ಓಕೆ, ನಾವು ಇಬ್ಬರು ಕೂಡ ಫಾಲೋ ಅಪ್ ಅಲ್ಲಿದ್ದೀವಿ ಬಿಗ್ ಬಾಸ್ ಡೇ 1 ಇಂದ. ಸೊ ಈಗ ಪಾಸಿಟಿವ್ ನೆಗೆಟಿವ್ ಅಂತ ಬಂದಾಗ ಲಾಸ್ಟ್ 2 ವೀಕ್ಸ್ ಇಂದ ಯಾರನ್ನು ಹೆಚ್ಚಾಗಿ ಪುಷ್ ಮಾಡ್ತಾ ಇದ್ದಾರೆ? ಎಲ್ಲೋ ಒಂದ್ ಕಡೆ ಧನುಷ್ ಅದ್ರ ಜೊತೆಗೆ ಅಶ್ವಿನಿ ಅವರು ಕೂಡ ಎಲ್ಲೋ ಒಂದ್ ಕಡೆ ಚಾನೆಲ್ ಅವ್ರಿಗೆ ಪುಷ್ ಮಾಡ್ತಾ ಇದ್ದಾರೆ ಅನ್ನೋದು ಏನೋ ಜನರ ಅಭಿಪ್ರಾಯ ಆಗಿದೆ. ಅಂದ್ರೆ ಗಿಲ್ಲಿ ಅವ್ರನ್ನ ಇಷ್ಟು ದಿವಸ ಗಿಲ್ಲಿ ಅವ್ರನ್ನ ಪಾಸಿಟಿವ್ ಆಗಿ ತೋರಿಸ್ತಾ ಇದ್ರು ಕಂಟೆಂಟ್ಗೋಸ್ಕರ. ಹೌದು, ಆದ್ರೆ ಈಗ ಒಂದು ರೀತಿಯಲ್ಲಿ ಅವ್ರನ್ನ ನೆಗೆಟಿವ್ ಆಗಿ ತೋರಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ಫಸ್ಟ್ ಇಂದ ಏನು ನೆಗೆಟಿವ್ ಆಗಿ ಕಾಣಿಸ್ಕೊಂಡಂತ ಅಶ್ವಿನಿ ಅವ್ರು ಏನಿದ್ದಾರೆ, ಈಗ ಬರೋತ್ತಿಗೆ ಏನು ಜನಗಳಿಗೆ ಪಾಸಿಟಿವ್ ಆಗಿ ಕಾಣಿಸ್ಕೊಳ್ತಾರೆ. ಇನ್ನೊಂದ್ ಕಡೆ ಎಲ್ಲೋ ಒಂದ್ ಕಡೆ ಧನುಷ್ ಅವ್ರನ್ನು ಕೂಡ ಪುಷ್ ಮಾಡ್ತಿದ್ದಾರೆ ಅಂತ ತುಂಬಾ ಜನಕ್ಕೆ ಅನ್ಸಿದೆ. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಗಿಲ್ಲಿ ಅವ್ರನ್ನ ನೆಗೆಟಿವ್ ಆಗಿ ತೋರಿಸಿ ಅಶ್ವಿನಿ ಹಾಗೆ ಧನುಷ್ ಅವ್ರನ್ನ ಪಾಸಿಟಿವ್ ಆಗಿ ತೋರಿಸಿ. ಅಂದ್ರೆ ಇಷ್ಟು ದಿನ ಹೇಗಿತ್ತು ಅಂತಂದ್ರೆ ನಾನ್ ನೋಡಿರೋ ಪ್ರಕಾರ ಗಿಲ್ಲಿ ಅವ್ರನ್ನ ನೆಗೆಟಿವ್ ಆಗಿ ತೋರ್ಸೇ ಇಲ್ಲ. ಅಂದ್ರೆ ಅವರು ಕಿರ್ಚಾಡಿರೋದು, ಜಗಳ ಆಡಿರೋದು, ಲೈಕ್ ಇದನ್ನೆಲ್ಲ ತೋರ್ಸೇ ಇಲ್ಲ. ಅಂದ್ರೆ ಯಾವ ಟೈಮಲ್ಲಿ ಆದ್ರೂ ಒಬ್ಬ ಮನುಷ್ಯನ ಕೋಪ ಬಂದೇ ಬರುತ್ತೆ ಅಲ್ವಾ? ಅಫ್ಕೋರ್ಸ್ ಬರುತ್ತೆ. ಸೊ ಯಾಕೆ ತೋರ್ಸಿಲ್ಲ? ಲಾಸ್ಟ್ ವೀಕ್ ಯಾಕೆ ತೋರಿಸ್ಬೇಕಿತ್ತು? ಹೌದು. ಅಂಡ್ ಎಲ್ಲೋ ಒಂದ್ ಕಡೆ ಏನು ಅದೇ ಅಶ್ವಿನಿ ಅವ್ರನ್ನ ಗೆಲ್ಲಿಸ್ತಾರೆ ಅನ್ನೋದು ಎಲ್ಲೋ ಒಂದ್ ಕಡೆ ಕಾಣಿಸ್ತಾ ಇದೆ ಜನಗಳಿಗೆ ಹಾಗೇನೆ. ಸೊ ಹಾಗಾಗಿ ಮತ್ತೆ ಇಷ್ಟು ದಿವಸ ಗಿಲ್ಲಿ ಅವ್ರನ್ನ ಕಂಟೆಂಟ್ಗೋಸ್ಕರ ಉಪಯೋಗಿಸ್ತಿದ್ದಾರೆ ಅಂತಾನೆ. ಅಂದ್ರೆ ಬಿಕಾಸ್ ಅವರಿಂದನೇ ಆಲ್ಮೋಸ್ಟ್ ಈ ಸಲ ಕಲರ್ಸ್ ಕನ್ನಡ ನಂಬರ್ ಬಂದಿದೆ. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಏನು ಗಿಲ್ಲಿ ಅವ್ರನ್ನ ನೆಗೆಟಿವ್ ಆಗಿ ತೋರಿಸ್ತಾ ಇದ್ದಾರೆ. ಹಾಗಾದ್ರೆ ಇವಾಗ ಜನರ ಪ್ರಕಾರ ಕಲರ್ಸ್ ಕೋಟ ವರ್ಕೌಟ್ ಆಗ್ಬೋದಾ? ಆಗ್ಬೋದು, ಗ್ಯಾರಂಟಿ ಆಗ್ಬೋದು. ಅಂದ್ರೆ ಈ ವರ್ಷ ಆಲ್ಮೋಸ್ಟ್ ಬಂದಿದ್ದು ಕಲರ್ಸ್ ಕೋಟದವರೆ. ಧನುಷ್ ಅವರಾಗಿರ್ಬೋದು, ಕಾವ್ಯ ಗೌಡ, ಸ್ಪಂದನ, ಅಭಿಷೇಕ್. ಸೊ ಬಟ್ ಇವಾಗ ನೋಡಿ ಧನುಷ್ ಅವರಾಗಿರ್ಬೋದು, ಧನುಷ್ ಅವ್ರಿಗೆ ಸ್ಕ್ರೀನ್ ಸ್ಪೇಸ್ ಅಂತಾನೆ ಇರ್ಲಿಲ್ಲ. ಅಂದ್ರೆ ಇವಾಗ ಜನ ಕಮ್ಮಿ ಇದಾರೆ ಅಂತ ಜಾಸ್ತಿ ನಾವು ನೋಡ್ತಿದ್ದೇವೆ. ಇನ್ನೊಂದ್ ಕಡೆ ಕಾವ್ಯ ಅವ್ರದ್ದು ಏನು ಅಂತ ಹೇಳಿದ್ರೆ ಆಟದಲ್ಲಿ ಅವ್ರು ಆಕ್ಚುಲಿ ಎಫರ್ಟ್ ಹಾಕಿದ್ರು ಅದು ಯಾವತ್ತು ಅವರಿಗೆ ಅಷ್ಟೊಂದು ಫಲ ಸಿಕ್ಕಿಲ್ಲ. ಬಟ್ ಅದ್ರ ಜೊತೆಗೆ ಎಲ್ಲೋ ಒಂದ್ ಕಡೆ ಗಿಲ್ಲಿ ಅವರಿಂದಾನೇ ಮೇಲೆ ಬಂದ್ರು ಅನ್ನೋದೊಂದು ಟಾಪಿಕ್ ಇದೆ. ಇನ್ನೊಂದು ಕಲರ್ಸ್ ಕೋಟ ಅಂತ ಅವ್ರನ್ನ ಇಟ್ಕೊಂಡಿದ್ದಾರೆ ಅಂತಾನೆ. ಇನ್ನೊಂದು ಲಾಸ್ಟ್ ಟೈಮ್ ಮೊನ್ನೆ ನಾವು ಏನು ಎಲಿಮಿನೇಟ್ ಆಗಿದ್ದಂತ ಸ್ಪಂದನ ಅವ್ರು ಕೂಡ ಅವನಂತೂ ಪಾಪ ಪೂರ್ತಿ ಕಲರ್ಸ್ ಕೋಟದಿಂದಾನೇ ಬಂದು. ಬಿಕಾಸ್ ಪ್ರತಿಯೊಬ್ಬರಿಗೂ ಇದು ಫೀಲ್ ಆಗ್ತಾ ಇದೆ, ಬರೀ ಇದು ನಮ್ಮ ಅಭಿಪ್ರಾಯ, ಜನರ ಅಭಿಪ್ರಾಯ. ಒಂದ್ಸಲ ಜಾನ್ವಿ ಅವ್ರು ಕೂಡ ಹೇಳಿದ್ರು ಕಲರ್ಸ್ ಕೋಟ, ಹಾಗಾಗಿ ಅವ್ರು ಹೇಳಿ ಸ್ವಲ್ಪ ದಿನಕ್ಕೆ ಅವರು ಆಚೆ ಅಬ್ಸರ್ವ್ ಮಾಡಿದ್ರು ಅನ್ಕೋತೀನಿ. ಬಟ್ ಇಲ್ಲೂ ಒಂದು ಕಡೆ ಅಂದ್ರೆ ಜಾನ್ವಿ ಅವರು ಕೂಡ ಒಂದು ರೀತಿಯಲ್ಲಿ ಕಲರ್ಸ್ ಕೋಟನೇ. ಹೌದು. ಸೊ ಹಾಗಾಗಿ ಕಲರ್ಸ್ ಕೋಟ ವರ್ಕ್ ಆಗಿದೆ ಅಂತಾನೆ ಹೇಳ್ಬೋದು. ಅಂದ್ರೆ ಧನುಷ್ ಅವ್ರು ಆಗಿರ್ಬೋದು, ಅವರು ಸ್ಕ್ರೀನ್ ಸ್ಪೇಸ್ ಇರ್ಲಿಲ್ಲ, ಸ್ಪಂದನ ಸ್ಕ್ರೀನ್ ಸ್ಪೇಸ್ ಇರ್ಲಿಲ್ಲ, ಸೂರಜ್ ಸ್ಪಂದನ ಅವ್ರಕ್ಕಿಂತ ತುಂಬಾ ಚೆನ್ನಾಗಿ ಆಡಿದ್ರು. ಬಟ್ ಎಲ್ಲೋ ಒಂದ್ ಕಡೆ 99 days ಅವ್ರು ಬಂದಿದ್ದಾರೆ. ಆದ್ರೆ ಸೂರಜ್ ಅವರಿಗೆ ಇನ್ನೂ ಕೆಪಾಬಿಲಿಟಿ ಇತ್ತು. ಹೌದು, ಅವರು ಏನು ಇವಾಗಲೇ ಔಟ್ ಆಗಿದ್ದಾರೆ. ಸೊ ಅಲ್ಲೊಂದು ಕಡೆ ಕಲರ್ಸ್ ಕೋಟ ವರ್ಕ್ ಆಗ್ತಾ ಇದೆ. ಓಕೆ, ಈಗ ನಿನ್ನೆ ಎಪಿಸೋಡ್ ನೋಡಿದಿರಾ ಅಂತ ಅನ್ಕೋತೀನಿ. ಹಾಗೆ ರ್ಯಾಂಡಮ್ ಆಗಿ ನಿನ್ನೆ ಟಿಕೆಟ್ ಟು ಫಿನಾಲೆ ಅಂತ ಒಂದಷ್ಟು ಟಾಸ್ಕ್ ಗಳನ್ನ ಕೊಡ್ತಾರೆ. ಸೊ ಅಶ್ವಿನಿ ಹಾಗೆ ಧ್ರುವಂತ್ ಅವ್ರನ್ನ ಆಚೆ ಇಡ್ತಾರೆ. ಅಂದ್ರೆ ಅವರು ಟಾಸ್ಕ್ ಚೆನ್ನಾಗಿ ಆಡಿಲ್ಲ ಅನ್ನೋ ಕಾರಣಕ್ಕೆ. ಸೊ ಯಾರಿಗೆ ಸಿಗ್ಬೋದು ನಿಮ್ ಪ್ರಕಾರ?
ಟಿಕೆಟ್ ಫಿನಾಲೆ ಫಿನಾಲೆ. ಸೊ ಎಲ್ಲೋ ಒಂದು ಕಡೆ ಕಾವ್ಯ ಅಥವಾ ಧನುಷ್. ಯಾಕಂದ್ರೆ ಇವಾಗ ಇರೋದು ರೇಸ್ ಅಲ್ಲಿ ಇರೋದು ಕಾವ್ಯ ಧನುಷ್ ಅನ್ನೋದೊಂದು ಮಾಹಿತಿ ಬರ್ತಾ ಇದೆ. ಸೊ ಅಲ್ಲಿನೂ ಕಲರ್ಸ್ ಕೋಟಾನೆ. ಅಂಡ್ ನಿನ್ನೆ ಆಗಿರುವಂತಹ ಎಂತ ಮೀಟರ್ ಬೇಕು ಮೀಟರ್ ಅನ್ನೋ ಒಂದು ಟಾಸ್ಕ್ ಅಲ್ಲೂ ಕೂಡ ಎಲ್ಲೋ ಒಂದ್ ಕಡೆ ಕಾವ್ಯ ಅವ್ರಿಗೇನೆ ಪರವಾಗಿತ್ತು ಆ ಟಾಸ್ಕ್. ಅಂದ್ರೆ ಅವ್ರಿಗೋಸ್ಕರನೇ ಆ ಟಾಸ್ಕ್ ಮಾಡಿದ್ರು ಅನ್ನೋ ರೀತಿ ಪೋಟ್ರೆ ಆಗಿದೆ. ಸೊ ಅಂಡ್ ಯಾವ ರೀತಿ ಪ್ಲಾನ್ ಅಂತ ಗೊತ್ತಾಗ್ತಿಲ್ಲ ನಮ್ಗೆ. ಸೊ ಹಾಗೆ ಏನ್ ಆಗ್ತಾ ಇದೆ ಅಂತಾನೂ ಅರ್ಥ ಆಗ್ತಿಲ್ಲ. ಅಂದ್ರೆ ಈ ವರ್ಷ ಇಷ್ಟು ವರ್ಷ ಆಗ್ತಿದ್ದ ಬಿಗ್ ಬಾಸ್ ಬೇರೆ, ಈ ವರ್ಷ ಆಗ್ತಿರೋ ಬಿಗ್ ಬಾಸ್ ಬೇರೆ ಅಂತ ಅನಿಸ್ತಾ ಇದೆ. ಅಂದ್ರೆ ಬಿಗ್ ಬಾಸ್ ಆಕ್ಚುಲಿ ಪರ್ಸನಾಲಿಟಿ ಅನ್ನುವಂತ ಒಂದು ಶೋ ಆಗ್ಬೇಕಿತ್ತು, ಬಟ್ ಇದು ವ್ಯಕ್ತಿಗಳ ಮೇಲೆ ಡಿಪೆಂಡ್ ಆಗ್ತಾ ಇದೆ ಅಂತ. ಆ ವ್ಯಕ್ತಿನ ನೋಡಿ ಒಂದ್ ಟಾಸ್ಕ್ ಕೊಡೋದು ಅಥವಾ ವ್ಯಕ್ತಿನ. ಇನ್ನೊಂದು ನಿಮಗೆ ಗೊತ್ತಾ, ಟಾಸ್ಕೇ ಕಮ್ಮಿ ಈ ವರ್ಷ. ಎಷ್ಟೋ ಟಾಸ್ಕ್ಗಳಾಗ್ತಾ ಇತ್ತು, ತುಂಬಾ ಟಾಸ್ಕ್ಗಳು ನಾವು ನೋಡ್ತಾ ಇದ್ವಿ. ಅಂದ್ರೆ ಈ ದೀಪಿಕಾ ದಾಸ್ ಅಥವಾ ಶೈನ್ ಶೆಟ್ಟಿ ಚೆನ್ನಾಗಿತ್ತು, ಮತ್ತೆ ಸಂಗೀತ ಅವ್ರ ಸೀಸನ್ ಚೆನ್ನಾಗಿತ್ತು. ಅಷ್ಟೇ ಟಾಸ್ಕ್ಗಳು ಕೂಡ ಕೊಟ್ಟಿದ್ರು. ಬಟ್ ಇಲ್ಲಿ ಈ ವರ್ಷ ಏನೋ ಒಂದ್ ಕಡೆ ಟಾಸ್ಕ್ಗಳ ಕೊರತೆ ಕೂಡ ಇತ್ತು ಅಂತ. ಜೊತೆಗೆ ಟಾಸ್ಕ್ ಕೊಡೋದೇ ಒಂದ್ ಸ್ವಲ್ಪ ಟಾಸ್ಕ್, ಅದನ್ನು ಕರೆಕ್ಟ್ ಆಗಿ ಆಡ್ತಿರ್ಲಿಲ್ಲ. ಹೌದು, ಎಷ್ಟೋ ಉಸ್ತುವಾರಿಯಲ್ಲಿ ಪ್ರಾಬ್ಲಮ್, ಇಲ್ಲಾಂದ್ರೆ ಕಂಟೆಸ್ಟೆಂಟ್ ಗಳೇ ರಾಂಗ್ ತಿಳ್ಕೊಂಡ್ಬಿಟ್ಟು ಅದ್ರಲ್ಲಿಯೂ ಏನೋ ಒಂಥರ ಪ್ರಾಬ್ಲಮ್ ಆಗಿದೆ. ಸೊ ಹಾಗಾಗಿ ಏನೋ ಒಂಥರ ಟಾಸ್ಕ್ ವ್ಯಕ್ತಿಗಳನ್ನ ನೋಡ್ಬಿಟ್ಟು ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಈ ವರ್ಷ. ಸೊ ಹಾಗಾದ್ರೆ ನಿಮ್ ಪ್ರಕಾರ ಯಾರು ವಿನ್ ಆಗಬಹುದು? ವಿನ್ ಆಗಬಹುದು ಜನರ ಈಗ ಜನರ ಅಭಿಪ್ರಾಯ ನೋಡ್ತಾ ಹೋದ್ರೆ ಎಲ್ಲ ಕಡೆ ಗಿಲ್ಲಿ ಹೆಸರೇ ಬರ್ತದೆ. ಅಂಡ್ ಅದು ಏನು ಕಾಣ್ತದೆ ಎಲ್ಲ. ಬಟ್ ಎಲ್ಲೋ ಒಂದ್ ಕಡೆ ಚಾನೆಲ್ ಅವರೇ ಏನು ಅಶ್ವಿನಿ ಗೌಡ ಅಥವಾ ಧನುಷ್ ಅವ್ರನ್ನ ಹೈಪ್ ಕೊಟ್ಟು ವಿನ್ ಮಾಡಿಸಬಹುದು ಅಂತ ಅನಿಸ್ತಾ. ಅಂದ್ರೆ ಲೈಕ್ ಆಸ್ ಎ ವಿಮನ್ ಯಾಕೆ ಒಂದು ಹೆಣ್ಣು ವಿನ್ ಆಗಬಾರ್ದು? ಬಿಕಾಸ್ ಇಷ್ಟು ಸೀಸನ್ಗಳಿಗೆ ಬಂದಾಗ ಶ್ರುತಿ ಅವರನ್ನ ಬಿಟ್ರೆ ಯಾರೇ ಒಬ್ರು ಹೆಣ್ಣನ್ನು ಕೂಡ ವಿನ್ ಮಾಡಿಸಿಲ್ಲ, ಮಹಿಳೆಯನ್ನು ವಿನ್ ಮಾಡಿಸಿಲ್ಲ. ಬಟ್ ಈ ಸೀಸನ್ ಅಲ್ಲಿ ಅಂತ ಬಂದಾಗ ಆ ತರ ಕೇಪಬಿಲಿಟಿ ಇರುವಂತಹ ವಿಮನ್ ಯಾರಾದ್ರೂ ಇದ್ದಾರೆ ಅಂತ ನಿಮಗೆ ಅನ್ಸುತ್ತಾ? ಐ ಥಿಂಕ್ ರಾಶಿಕಾ. ಬಟ್ ಇನ್ನೊಂದ್ ಕಡೆ ನೋಡ್ತಾ ಹೋದ್ರೆ ನಾವು ಕಂಟೆಂಟ್ ವೈಸ್ ಅಶ್ವಿನಿ ಗೌಡ ತುಂಬಾ ಚೆನ್ನಾಗಿ ಕಂಟೆಂಟ್ ಕೊಟ್ಟಿದ್ದಾರೆ. ಬಟ್ ಈಗ ಒಂದು ಕಡೆ ಏನು ಅಂತ ಹೇಳಿದ್ರೆ ಪರ್ಸನಾಲಿಟಿ ಶೋ ಆಗಿರೋದ್ರಿಂದ ಪರ್ಸನಾಲಿಟಿ ವಿನ್ ಆಗ್ಬೇಕು. ನಾವು ವುಮೆನ್ ಕಾರ್ಡ್ ಅಥವಾ ಯಾವ್ದನ್ನು ಪ್ಲೇ ಮಾಡಕ್ಕಾಗಲ್ಲ. ಇಲ್ಲಿ ಒಂದು ಪರ್ಸನಾಲಿಟಿ, ನಿಜವಾದ ಪರ್ಸನಾಲಿಟಿ ವಿನ್ ಆಗ್ಬೇಕು. ಸೊ ಹಾಗಾಗಿ ಓಕೆ, ಈಗ ರಾಶಿಕಾ ಅವ್ರ ವಿಚಾರಕ್ಕೆ ಬರೋಣ. ರಾಶಿಕಾ ಅವರ ಎಫರ್ಟ್ ಹೇಗಿದೆ ಅಂದ್ರೆ ಸಿಕ್ಕಾಪಟ್ಟೆ ಅಗ್ರೆಸಿವ್ ಆಗಿ ಕ್ರುಯಲ್ ಆಗಿ ಗೇಮ್ ಆಡ್ತಾರೆ. ನೆನ್ನೆನೂ ಅಷ್ಟೇ ಏನೋ ಒಂದು ಮೂಟೆ ಇಟ್ಕೊಂಡಿರ್ತಾರೆ, ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿ ನಾನು ವಿನ್ ಆಗಲೇಬೇಕು ಅನ್ನೋ ರೀಸನ್ ಅನ್ನ ಇಟ್ಕೊಂಡು ಡೇ ಒನ್ನಿಂದನೂ ಹಂಗೆ ಗೇಮ್ ವೈಸ್ ಅಂತ ಬಂದಾಗ ಗೇಮ್ ಚೆನ್ನಾಗಿ ಆಡ್ತಾರೆ. ತುಂಬ ಚುರುಕಿದ್ದಾರೆ ಅವರು, ಮೆಂಟಲಿನೂ ಕೂಡ ತುಂಬ ಸ್ಟ್ರಾಂಗ್ ಇದ್ದಾರೆ. ಯಾರೇ ಏನೇ ಅಂತಂದ್ರು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳೋಷ್ಟು ಕಂಟ್ರೋಲ್ ಮಾಡಿ ಆಮೇಲೆ ಕೋಪ ಬರೋದು ಕಾಮನ್ನು. ಸೊ ಪ್ರತಿಯೊಂದರಲ್ಲೂ ಕೂಡ ರಾಶಿಕಾ ಫಿಟ್ ಇದ್ದಾರೆ. ಬಟ್ ನಿಮ್ಮ ಪ್ರಕಾರ ವಿನ್ ಆಗ್ತಾರ ಅವರು? ಅಲ್ಲಿರುವಂಥವ್ರಿಗೆ ಕಂಪೇರ್ ಮಾಡಿದ್ರೆ ಎಲ್ಲದರಲ್ಲೂ ರಾಶಿಕಾ ಬೆಟರ್, ಬಟ್ ಆಗ್ತಾರ ವಿನ್? ಸಾಧ್ಯ ಇಲ್ಲ ಅಂತ ಅನಿಸ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ರಾಶಿಕಾ ಅವರು ಆಟದಲ್ಲಿ ತುಂಬಾ ಚೆನ್ನಾಗಿ ಎಫರ್ಟ್ ಹಾಕಿ ವಿನ್ ಆಗ್ತಾರೆ, ಅಂದ್ರೆ ಟಾಸ್ಕ್ ವಿನ್ ಅಂತಾನೆ ಹೇಳ್ತಾರೆ. ಬಟ್ ಎಲ್ಲೋ ಒಂದ್ ಕಡೆ ರಾಶಿಕಾ ಅವರು ಭಾವನಾತ್ಮಕವಾಗಿ ಜನರಲ್ಲಿ ಕನೆಕ್ಟ್ ಆಗೋದ್ರಲ್ಲಿ ಸ್ವಲ್ಪ ಹಿಂದೆ ಮೈನಸ್ ಆಗುತ್ತೆ ಅಂತ. ಅಂಡ್ ಕಂಪೇರ್ಟ್ ಈಗ ಇರುವಂತಹ ಒಂದು ಕಂಟೆಸ್ಟೆಂಟ್ಸ್ ಏನಿದ್ದಾರೆ ಅವರಲ್ಲಿ ಇವರಿಗೆ ಒಂದ್ ಸ್ವಲ್ಪ ಕಮ್ಮಿ ಫ್ಯಾನ್ ಬೇಸ್ ಇದೆ ಅಂತಾನೆ ಹೇಳ್ಬೋದು. ಅಂದ್ರೆ ಅವರು ಭಾವನಾತ್ಮಕವಾಗಿ ಕನೆಕ್ಟ್ ಆಗಿಲ್ಲ ಜನಗಳೊಟ್ಟಿಗೆ. ಶಿಸ್ ವೆರಿ ಗುಡ್. ಏನೋ ಟಾಸ್ಕ್ ಅಲ್ಲಿ ಅಂತ ಬಂದ್ರೆ ಅವ್ರನ್ನ ಹುಡುಗಿರಲ್ಲಿ ಯಾರನ್ನ ಮೀರ್ಸಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿ ಆಡ್ತಾರೆ. ಅಂಡ್ ಎಲ್ಲೋ ಒಂದ್ ಕಡೆ ರಾಶಿಕನಿಗೆ ಬೇಕಾದಂತ ಹೈಪ್ ಅಥವಾ ಅವ್ರಿಗೆ ಬೇಕಾಗಿರುವಂತಹ ಒಂದು ಪ್ರೈಸಿಂಗ್, ಅಂದ್ರೆ ಅವ್ರನ್ನ ಅಷ್ಟಾಗಿ ಯಾರು ಕೂಡ ಏನು ಹುರುಪ್ ಕೊಟ್ಟಿಲ್ಲ ಅವ್ರಿಗೆ ಅಂತಾನೆ ಹೇಳ್ಬೋದು ನಾವು. ಅಂದ್ರೆ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಎಲ್ರಿಗೂ ಒಂದು ರೀತಿಯಲ್ಲಿ ಏನು ಚೆನ್ನಾಗಿ ಆಡ್ತಿದ್ದೀರಾ ಅಂತಾನೆ ಹೇಳ್ತಾರೆ. ಬಟ್ ಇವ್ರು ಚೆನ್ನಾಗಿ ಆಡಿದ್ರು ಕೂಡ ಇವ್ರಿಗೆ ಯಾವತ್ತು ಏನು ಚೆನ್ನಾಗಿ ಆಡ್ತಿದ್ದೀರಾ ಅಂತಾನು ಹೇಳಿಲ್ಲ. ಸೊ ಎಲ್ಲೋ ಒಂದ್ ಕಡೆ ಅವರು ಹೈಪ್ ಸಿಕ್ಕಿಲ್ಲ ರಾಶಿಕಾ ಅವರು. ರಾಶಿಕಾ ವಿಷಯದಲ್ಲಿ ಅಶ್ವಿನಿ ಅವರು ಹೇಳಿದಂತಹ ಒಂದು ವಿಚಾರ ರೀಸೆಂಟ್ ಆಗಿ ಚರ್ಚೆ ಆಯ್ತು, ಆ ಟ್ರ್ಯಾಕು ಈ ಟ್ರ್ಯಾಕು ಲವ್ ಟ್ರ್ಯಾಕು ಅಂತ. ಸೊ ಅದು ರಾಶಿಕಾ ವಿಚಾರದಲ್ಲಿ ವರ್ಕೌಟ್ ಆಗಿದ್ಯಾ? ಅಂದ್ರೆ ಇಷ್ಟು ದಿನ ಅವರು ಬಿಗ್ ಬಾಸ್ ಮನೆಯಲ್ಲಿ ಇರೋದಕ್ಕೆ ಅದು ಕಾರಣ ಆಗಿರಬಹುದಾ? ಚಾನ್ಸ್ ಇಲ್ಲ ಅಂತ ಅನ್ಕೋತೀನಿ. ಬಿಕಾಸ್ ಅವ್ರು ತುಂಬಾ ಚೆನ್ನಾಗಿ ಆಡಿದ್ದಾರೆ. ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ ಅವರಿಗೆ ಆ ಟ್ರ್ಯಾಕೇ ತುಂಬಾ ನೆಗೆಟಿವ್ ಆಯ್ತು. ಅಂದ್ರೆ ಏನು ಫಸ್ಟ್ ಫುಲ್ ತುಂಬಾ ನೆಗೆಟಿವ್ ಆಯ್ತು. ಸೊ ಎಲ್ಲೋ ಒಂದ್ ಕಡೆ ಅವ್ರಿಗೆ ಅದು ವರ್ಕೇ ಆಗಿಲ್ಲ ಈ ಸಲ ಅಂತ. ಅಂಡ್ ಈ ತರ ಟ್ರ್ಯಾಕ್ಸ್ ಎಷ್ಟು ಪ್ರತಿ ಸೀಸನ್ ಅಲ್ಲಿ ಇದ್ದೇ ಇರುತ್ತೆ. ಸೊ ಹಾಗಾಗಿ ಈ ವರ್ಷ ಅದು ಅಷ್ಟು. ಓಕೆ, ರಾಶಿಕಾಗೆ ಏನ್ ಪ್ಲಸ್ ಆಗ್ಬಹುದು, ಏನ್ ಮೈನಸ್ ಆಗಬಹುದು ಅಂತ ಅನ್ಸುತ್ತೆ? ರಾಶಿಕಾಗೆ ಪ್ಲಸ್ಸೇ ಅವರ ಒಂದು ಏನು ಟಾಸ್ಕ್ ಅಲ್ಲಿ ಅವರು ಆಡ್ತಿದ್ದ ರೀತಿ. ಮೈನಸ್ ಅದೇ ಸೂರಜ್ ಜೊತೆ ಇದ್ರು ಅಂತ, ಇನ್ನೊಂದು ರಕ್ಷಿತಾ ಜೊತೆ ಜಗಳ ಆಗಿರ್ಬೋದು. ಎಲ್ಲೋ ಒಂದ್ ಕಡೆ ಅವರು ತುಂಬಾ ಅಗ್ರೆಸಿವ್ ಆಗ್ತಾರೆ.
ಅಂದ್ರೆ ಗೆಲ್ಬೇಕು ಅನ್ನೋ ಹಠ ಜಾಸ್ತಿ ಅವರಿಗೆ. ಸೊ ಆ ಒಂದು ಇದ್ರಲ್ಲಿ ತುಂಬಾ ಅಗ್ರೆಸಿವ್ ಆಗ್ತಾರೆ. ಸೊ ಹಾಗಾಗಿ ಅದು ಒಂದು ನೆಗೆಟಿವ್ ಆಗ್ಬೋದು. ಅಂಡ್ ನಾನು ಅವಾಗಲೇ ಹೇಳಿದಾಗ ಅವ್ರು ಎಮೋಷನಲಿ ತುಂಬಾ ಕನೆಕ್ಟ್ ಇಲ್ಲ. ಹಾಗೆ ಸೊ ಇದೆಲ್ಲ ಮೈನಸ್ ಆಗಬಹುದು ರಾಶಿಕಾಗೆ. ರಾಶಿಕಾಗೆ